ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಹೇಮಕುಮಾರ್. ಸಕ್ಕರೆ ನಾಡು ಮಂಡ್ಯದಲ್ಲಿ ಮತ್ತೆ ಭುಗಿಲೆದ್ದಿದೆ ಕೋಮು ಸಂಘರ್ಷ. ಗಣೇಶ ವಿಸರ್ಜನೆ ವೇಳೆ ಅನ್ಯ ಕೋಮಿನ ಕಿಡಿಗೇಡಿಗಳಿಂದ ಕಲ್ಲೆಸೆತ ಆಗಿದೆ. ಘಟನೆಯಿಂದ ಮದ್ದೂರಿನಲ್ಲಿ ಕೋಮು ಗಲಭೆ ಭುಗಿಲೆದ್ದಿದೆ. ಮದ್ದೂರು ಪಟ್ಟಣದ ರಾಮ್ ರಹೀಂ ನಗರದಲ್ಲಿ ಆಗಿರುವಂಥ ಘಟನೆ ಇದು. ಸುಖ ಸುಮ್ಮನೆ ಶಾಂತಿ ಕದಡುವಂಥ ಕೆಲಸವನ್ನ ಈ ಕಿಡಿಗೇಡಿಗಳು ಮಾಡ್ತಾನೆ ಇರ್ತಾರೆ. ಸ್ಥಳದಲ್ಲಿ ಈಗ ಎರಡು ಕೋಮಿನ ಯುವಕರ ನಡುವೆ ಘರ್ಷಣೆ ಆಗಿದೆ. ಕೋಮು ಘರ್ಷಣೆಯಿಂದ ವಿಸರ್ಜನೆಯ ಗಣಪ ಅನಾಥ ಆಗಿದೆ. ನೋಡಿಕೊಳ್ಳೋರು ಯಾರು ಇಲ್ಲ. ಅನಾಹುತವನ್ನು ತಡೆಯಲು ಮದ್ದೂರಿನಲ್ಲಿ ನಿಷೇಧಾಜ್ಞೆ ಜಾರಿ ಕೂಡ ಆಗಿದೆ. ಬೂದಿ ಮುಚ್ಚಿದ ಕೇಣದಂತೆ ಇದೆ ಈಗ ಮದ್ದೂರು ಪಟ್ಟಣ. ಸ್ಥಳಕ್ಕೆ ಎಸ್ಪಿ ಬಾಲದಂಡಿ ಅವರು ಭೇಟಿಯನ್ನು ಕೊಟ್ಟು ಪರಿಸ್ಥಿತಿಯ ಅವಲೋಕನೆ ಮಾಡಿದ್ದಾರೆ. ಮದ್ದೂರಿನಲ್ಲಿ ಭಾರಿ ಪೊಲೀಸ್ ಭದ್ರತೆಯನ್ನು ವಹಿಸಿರುವಂಥದ್ದು ಪೊಲೀಸರು. ಮೊದಲೇ ಮಾಹಿತಿ ಇರಲಿಲ್ವಾ ಹಿಂಗಾಗತ್ತೆ ಅಂತ ಹೇಳಿ. ಮಂಡ್ಯ ಭಾಗದಲ್ಲಿ ಪದೇ ಪದೇ ಈ ರೀತಿಯ ಘಟನೆ ಆಗಾಗ ನಡೀತಾನೆ ಇರುತ್ತೆ. ಹಾಗಾದ್ರೆ ಹಿಂದೂಗಳು ಯಾವುದೇ ರೀತಿಯ ಹಬ್ಬಗಳನ್ನು ಮಾಡಬಾರ್ದ? ಹಿಂದೂಗಳಿಗೆ ಸಂಭ್ರಮಾಚರಣೆ ಇರಬಾರ್ದ? ಇವರು ಯಾರು? ಇವರು ಪ್ರಶ್ನೆಯನ್ನು ಮಾಡೋದಕ್ಕೆ, ಗಲಾಟೆಯನ್ನು ಮಾಡೋದಕ್ಕೆ ಯಾರು ಇವರು? ಗಣೇಶ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಹಬ್ಬ. ಅದು ಆ ಹಬ್ಬದಲ್ಲಿ ಡಿಜೆಗೆ ಅವಕಾಶ ಇರುತ್ತೆ, ಮೆರವಣಿಗೆ ಕೂಡ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಈ ಘಟನೆ ಆಗುವಂತ ಸಂದರ್ಭದಲ್ಲಿ ಅಥವಾ ಘಟನೆ ಆಗತ್ತೆ ಅಂತೇಳಿ ಪೊಲೀಸ್ನವರಿಗೆ ಇನ್ಸೈಡ್ ಮಾಹಿತಿ ಇರಲಿಲ್ವಾ? ಅಥವಾ ಮೆರವಣಿಗೆಯ ಟೈಮಲ್ಲಿ ಪೊಲೀಸ್ನವರು ಯಾರು ಇರಲಿಲ್ವಾ ಅಂತೇಳಿ? ಯಾಕೆ ನೀವು ಅವಮಾನ ಮಾಡೋದು? ಹಿಂದೂಗಳ ಹಬ್ಬಗಳನ್ನು ಯಾಕೆ ಅವಮಾನ ಮಾಡೋದು ಅಂತೇಳಿ? ಅಲ್ಲಿ ಮಸೀದಿ ಇರಲಿ, ಮತ್ತೊಂದಿರಲಿ, ಮಗದೊಂದಿರಲಿ, ಏನೇ ಇರಲಿ, ತಂಪಾಡಿಗೆ ತಾನು ಹೋಗ್ತಾನೆ ಇರುತ್ತಲ್ವ ಮೆರವಣಿಗೆ. ಸುಖ ಸುಮ್ಮನೆ ಯಾಕೆ ಕಿರಿಕಿರಿ ಮಾಡೋದು ಅಂತ. ಕೋಮು ಸಂಘರ್ಷಕ್ಕೆ ನಾಂದಿ ಹಾಡ್ತಾ ಇರೋರು ಯಾರು ಅಂತ. ಮದ್ದೂರಿನಲ್ಲಿ ಕೋಮು ಗಲಭೆ ಭುಗಿಲೆದ್ದಿದೆ. ಅಲ್ಲಿ ಎರಡು ಕಡೆಯಿಂದ ಘರ್ಷಣೆ ಆಗಿದೆ. ತಂಪಾಡಿಗೆ ತಾವು ಗಣಪನನ್ನ ಕೂರಿಸಿ ಮೆರವಣಿಗೆ ಮಾಡಲಾಗ್ತಿರುತ್ತೆ. ಇದ್ದಕ್ಕಿದ್ದ ಹಾಗೆ ಅನ್ಯ ಕೋಮಿನ ಒಂದು ಗುಂಪಿನಿಂದ ಕಲ್ಲೆಸೆತ ಆಗತ್ತೆ ಗಣಪನ ಮೇಲೆ. ಯಾವ ಧೈರ್ಯದ ಮೇಲೆ ಆಗತ್ತೆ ಅಂತೇಳಿ ಪ್ರತಿ ಒಂದು ವರ್ಷನೂ ಗಣಪತಿ ಕುಂಡಿಸಿ ಗಣಪತಿ ವಿಸರ್ಜನೆ ಮಾಡುವಾಗ್ಲೇನೆ ಮುಸ್ಲಿಮ್ಸ್ ಹಿಂದೂಗಳ ಗಲಾಟೆ. ಅವರು ನಾವು ಯಾವಾಗ ಮೆರವಣಿಗೆ ಹೋಗ್ತೀವಿ ಮೇಲಿಂದ ಕಲ್ಲೊಡೆಯೋದು, ಬಾಟ್ಲುಗಳು ತಗೊಬರೋದು, ಲ್ಯಾಂಪ್ಗಳು ತಗೊಬರೋದು, ಈ ರೀತಿ ಎಲ್ಲ ಮುಸ್ಲಿಮ್ಸ್ ಅವ್ರು ಮಾಡ್ತಾವ್ರೆ. ಅದ್ರಲ್ಲಿ ಕಮಿಟಿ ಅಂತ ಇದ್ದ ಮೇಲೆ ಕರ್ಸಿ ನಮ್ಮನ್ನ ಶಾಂತಿ ಸಭೆ ಮಾಡ್ತಾ ಇಲ್ಲ. ಆದ್ರೆ ಪೊಲೀಸ್ನವ್ರಿಗೆ ನಾವು ಸಾಬ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಪರನೇ ಮಾತಾಡ್ತಾರೆ ಹೊರತು ಹಿಂದೂಗಳ ಪರ ಯಾವತ್ತೂ ಮಾತಾಡಲಿಲ್ಲ. ಇಲ್ಲಿವರೆಗೂ 4-5 ಕಂಪ್ಲೇಂಟ್ ಆಗವೆ. 4-5 ಕಂಪ್ಲೇಂಟ್ ಅಲ್ಲೂ ಪೊಲೀಸ್ನವರು ಅವ್ರ ಪರನೇ ಮಾತಾಡ್ತಾರೆ, ನಮ್ಮ ಪರ ಏನು ಮಾತಾಡ್ತಿಲ್ಲ. ಇಲ್ಲಿ ನಡೀತಾ ಇರೋದು ಈ ರಾಜಕೀಯದ ವಿಷಯವಾಗಿ ನಡೀತಾ ಇದೆ ಹೊರತು ಚಿಕ್ಕ ಚಿಕ್ಕ ಮಕ್ಳ ಮೇಲೆಲ್ಲ ಕಲ್ಲೆಸು. ಈಗ ಒಬ್ಬರಿಗೆ 10 ಅಲ್ಲಿಗೆ ಹಾಕವ್ರೆ. ಹೊಡೆದಿ ಲೈಟ್ ಆಫ್ ಮಾಡೋದು, ಹೊಡೆಯೋದು, ಲೈಟ್ ಆಫ್ ಮಾಡೋದು, ಹೊಡೆಯೋದು, ಕಲ್ಲೆಸಿದು, ಬಾಟ್ಲೆಸಿದು, ಇಂಥವನ್ನೇ ಮಾಡ್ತಾವ್ರೆ. ಇಲ್ಲಿ ಪ್ರತಿ ವರ್ಷನೂ ಮಾಡ್ತಾವ್ರೆ. ಪ್ರತಿ ವರ್ಷನೂ ಸ್ಟೆಪ್ ತಗೊಂಡಿಲ್ಲ ಪೊಲೀಸ್ನವ್ರು. ಇದಕ್ಕೆ ಹೋರಾಟ ಆಗಿದೆ. ಬರೀ ಸಾಮಾನ್ಯ ಜನರ ಮೇಲೆ ಮಾತ್ರ ಆಗಿಲ್ಲ, ಪೊಲೀಸ್ಗೂ ಕೂಡ ಬಿಡದೆ ಹೊಡೆದಿದ್ದಾರೆ ಸರ್. ಅವ್ರು ಬಾವುಟ ಇಳಿಸು ಅಂದ್ರು ಇಳಿಸ್ತೋ, ಮತ್ತೆ ಸಾಂಗ್ ಹಾಕ್ಬಾರ್ದು ಅಂದ್ರು ಹಾಕದ್ ನಿಲ್ಲಿಸ್ತೋ, ಗಣೇಶನ ಬೇಗ ಬಿಡ್ಬೇಕು ಅಂದ್ರು ನಮ್ ಹಿಂದೂ ಹಬ್ಬ ಮಾಡದೇ ಇದ್ರು ಪರವಾಗಿಲ್ಲ ಅಂತ ಗಣೇಶನು ಬೇಗ ಬಿಡ್ತಾ ಇದೀವಿ. ಆದ್ರೂ ಇಲ್ಲಿ ನಮ್ಗೆ ನೆಮ್ಮದಿನೇ ಇಲ್ಲ ಸರ್. ಅವ್ರ ಮನೇಲಿ ಹೋಗಿ ನಾವು ಊಟ ಮಾಡ್ತೀವಿ, ನಮ್ಮ ಮನೇಲಿ ಬಂದು ಅವ್ರು ಊಟ ಮಾಡ್ತಾರೆ. ಆದ್ರೆ ಇಲ್ಲಿ ಏನು ಆಯ್ತೈತೆ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ಈಗ ಒಂದ್ 6 ಗಂಟೆಲಿ ಸರ್ ಒಬ್ಬ ಹುಡ್ಗನ್ ಹೊಡೆದವ್ರೆ. ಅವ್ನ ಆಳ್ ನೋಡಿದ್ರೆ ಸರಿಯಾಗವ್ನೆ, ಆದ್ರೆ ಹೆಂಗ್ ಹೊಡೆದವ್ರೆ ಅಂತಂದ್ರೆ ಮಲ್ಕೊಳಕ್ ಆಯ್ತಾ ಇಲ್ಲ ಹುಡ್ಗನ್ಗೆ. ಸಪೋರ್ಟ್ ಕೊಡ್ತಾವ್ರೆ ಸರ್. ಏನ್ ವಿಷಯಕ್ಕೆ ಗಲಾಟೆ ಪ್ರಾರಂಭ ಆಗಿದ್ದು? ಬರೀ ಗಣೇಶನ್ ತಗೊಂಡ್ ಹೋಗಿದಕ್ಕಷ್ಟೇ. ಈಗ ಅವ್ರು ಬರ್ಬೋದು, ಮನೆ ಹತ್ರ ನಿಂತ್ಕೊಂಡು ದೇವಸ್ಥಾನದ ಮುಂದೆ ನಿಂತ್ಕೊಂಡು ಸಾಂಗ್ ಹಾಕೊಂಡು ಅವ್ರು ಕೂಗ್ಬೋದು, ನಾವು ಕೂಗಂಗಿಲ್ಲ. ಫಂಕ್ಷನ್ ಮಾಡ್ತಾವ್ರೆ ಅಂತ ಸಾಹೇಬ್ರು ಬಂದು ಹೇಳಿದ ತಕ್ಷಣ ಸರ್ ನೀವ್ ಏನ್ ಹೇಳ್ತೀರಾ ನಾವ್ ಅದನ್ನ ಕೇಳ್ತೀವಿ ಎಂದು. ಇವಾಗ ನಾವ್ ಹೇಳದ್ನ ಅವ್ರು ಕೇಳೋದಕ್ಕೆ ರೆಡಿ ಆಗಿಲ್ಲ. ಚೆನ್ನೇಗೌಡ ಬಡಾವಣೆ ಅಂತಂದ್ರೆ ಬರೀ ಅವರೇ ತುಂಬ್ಕದವ್ರೆ ಸರ್. ಹಿಂದೂಗಳ ಜಾಗನೇ ಇಲ್ಲ ಇಲ್ಲಿ. ಸರ್ ಅಷ್ಟಕ್ಕೆ ಗಲಾಟೆ ನಡೀತಾ ಇದೆ ಅಂತ ಹೋಗಿ ನೋಡಿ ನಿಂತ್ಕೊಂಡು ನೋಡ್ತಾ ಇದ್ದಂತ
ಗಣೇಶನ ಮೆರವಣಿಗೆ ಮಾಡಲಾಗುತ್ತೆ. ಮೆರವಣಿಗೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ಕಿಡಿಗೇಡಿಗಳು ಹಲ್ಲೆಯನ್ನು ಮಾಡಿದ್ದಾರೆ. ತನ್ನ ಪಾಡಿಗೆ ತಾನು ಮೆರವಣಿಗೆ ಹೋಗ್ತಾ ಇತ್ತು. ಬಟ್ ಯಾಕೆ ಈ ರೀತಿಯ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹಿಂದೂ ಒಂದು ಹಬ್ಬಗಳಿಗೆ ಯಾಕೆ ಇವ್ರು ಯಾರು ಅದನ್ನು ತಡೆ ಹಿಡಿಯೋದಕ್ಕೆ ಅಂತ ಕಲ್ಲೆಸಿತಾರೆ ಅಂದರೆ ಯಾವ ಧೈರ್ಯದ ಮೇಲೆ ಈ ರೀತಿಯ ಘಟನೆ ಆಗತ್ತೆ ಅಂತೇಳಿ ತನ್ನ ಪಾಡಿಗೆ ತಾನು ಹೋಗ್ತಾನೆ ಇರುತ್ತೆ. ಅಥವಾ ಒಂದು ವೇಳೆ ಆ ರೀತಿಯ ಘಟನೆ ಆಗತ್ತೆ ಅಂತ ಹೇಳಿದಾಗ ಪೊಲೀಸ್ನವರಿಗೂ ಕೂಡ ಮಾಹಿತಿ ಇರಬೇಕಾಗತ್ತಲ್ಲಿ. ಅವರೇ ಮುನ್ನಡೆಸ್ಕೊಂಡು ಹೋಗಬೇಕಾಗಿತ್ತು. ಬಟ್ ಅದು ಆಗಿದೆ ಇಲ್ಲ ಅನ್ನೋದು ಮಾಹಿತಿ ಸಿಗಬೇಕು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ಥಳೀಯರಾಗಿರುವಂಥ ಪುಷ್ಪ ಅವರಿದ್ದಾರೆ. ಮೇಡಮ್ ಅವರೇ, ಈಗ ಬರ್ತಾ ಇರುವಂಥದ್ದು ಅಲ್ಲಿ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಕಲ್ಲೆಸೆತ ಆಗಿದೆ ಅಂತೇಳಿ ಯಾಕೆ ಈ ಘಟನೆ ಆಯಿತು? ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಯಾಕಾಯಿತು ಸರ್? ಸದ್ಯದ ಪರಿಸ್ಥಿತಿನ ಪೊಲೀಸ್ ಅವರು ತಡೆಗಟ್ಟವ್ರೆ ಸರ್. ಅವರು ನಮ್ಗೆ ಮಾತು ಕೊಟ್ಟಿದ್ದಾರೆ ಸರ್. ಅದ್ರಿಂದ ಪ್ರತಿಯೊಂದು ಮಹಿಳೆ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬ ಪುರುಷ ಕೂಡ ಸೈಲೆಂಟ್ ಆಗಿ ಮನೆ ಒಳಗಡೆ ಇದ್ದಾರೆ ಸರ್. ಈಗ ಬರೀ ಗಣೇಶ ವಿಸರ್ಜನೆ ಮಾಡ್ಬೇಕಾದ್ರೆ ಮಸೀದಿ ಮುಂದೆ ಹೋಗಿದ್ದಕ್ಕೆ ಲೈಟ್ ಆಫ್ ಮಾಡಿ ಮಚ್ಚು ತೂರಾಟ, ಕಲ್ಲಲ್ಲಿ ಎಸ್ತವ್ರೆ, ಬೆಂಕಿ ಹಚ್ಚವ್ರೆ ಸರ್. 5 ಜನಕ್ಕೆ 10 ಹೊಲಿಗೆ ಹಾಕ್ಯವ್ರೆ ಸರ್. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗವ್ರೆ ಸರ್. ಈಗ ಮಂಡ್ಯ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗವ್ರೆ ಸರ್. ಅಲ್ಲ, ಮಸೀದಿ ಇರ್ಲಿ ಯಾವುದೇ ಇರ್ಲಿ, ಇವ್ರು ಯಾರು ತಡೆ ಹಿಡಿಯೋದಕ್ಕೆ ಅಂತ? ಮಸೀದಿ ಅಂದ್ರೆ ಯಾಕೆ ಮೆರವಣಿಗೆ ಮಾಡಬಾರ್ದಾ? ಯಾರು ಇಲ್ಲ ಸರ್. ಪೊಲೀಸ್ ಅವರು ತಡೆ ಹಿಡಿಯೋದಕ್ ಬಂದ್ರು, ಪೊಲೀಸ್ ಅವ್ರಿಗೆ ಹೊಡೆದಾಕವ್ರೆ ಸರ್. ಮೇಡಮ್, ಈಗ ಮಸೀದಿ ಇತ್ತು ಅನ್ನೋದ ಕಾರಣಕ್ಕಾಗಿ ಯಾಕೆ ನಮ್ಮ ಪಾಡಿಗೆ ನಾವು ಹಬ್ಬ ಮಾಡ್ಕೊಂಡು ಹೋಗ್ತಿರ್ತೀವಲ್ಲ? ಇಂದು ಅವ್ರಿಗೆ ಎಲ್ಲಿದೆ ಸರ್ ಇಲ್ಲಿ ನ್ಯಾಯ? ಬಂದಿರೋದು ಯಾವ ಸರ್ಕಾರ ಸರ್? ಕಾಂಗ್ರೆಸ್ ಸರ್ಕಾರ. ಇಂದು ಅವ್ರಿಗೆ ಎಲ್ಲಿದೆ ಸರ್ ನ್ಯಾಯ? ಗೆಲ್ಸಿದ್ದು ನಾವೇ. ಈಗ ನಾವೇ ಅನುಭವಿಸ್ತಾ ಇದೀವಿ. ಅವ್ರದ್ದು ಸಮಾಧಿ ಕೂಡ ಊರ್ ಒಳಗಡೆ ಇರ್ಬೇಕು, ಹಿಂದೂ ಅವ್ರದ್ದು ಊರ್ ಹೊರಗಡೆ ಇರ್ಬೇಕು. ಅವ್ರದ್ದು ಮಸೀದಿ ಕೂಡ ಊರ್ ಮಧ್ಯದಲ್ಲಿ ದೊಡ್ಡದಾಗಿರ್ಬೇಕು. ನೀವು ಚನ್ನೇಗೌಡ ಬಡಾವಣೆಗೆ ಬಂದು ನೋಡಿದ್ರೆ ಸರ್, ಮದ್ದೂರಲ್ಲಿ ಅವ್ರ ಮಸೀದಿ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ದೊಡ್ಡ ಜಾಗ ಕೊಟ್ಟವ್ರೆ ಸರ್. ಅದಕ್ಕೆ ಒಂದು ಬಾವುಟ ಕೂಡ ಆರ್ಸಂಗಿಲ್ಲ ನಾವು. ಹಿಂದೂ ಧರ್ಮದ್ದು ಒಂದು ಬಾವುಟ ಆರ್ಸಂಗಿಲ್ಲ. ಏನಕ್ಕೆ ಆರ್ಸಿದೀರಾ? ತೆಗಿರಿ ಅಂತಾರೆ. ಅವ್ರ ಮಸೀದಿ ಮುಂದೆ ಒಂದು ಸಾಂಗ್ ಹಾಕೊಂಡ್ ಹೋಗಂಗಿಲ್ಲ. ನಮ್ಮ ಗಣೇಶನ ತಗೊಂಡ್ ಹೋಗಂಗಿಲ್ಲ ಮಸೀದಿ ಮುಂದೆನೆ. ಈ ತರ ನಡೀತಾ ಇದೆ ಸರ್. ಒಂದ್ ಒಳ್ಳೆ ಕೆಟ್ಟದ್ದು ಏನೂ ನಡೀತಾ ಇಲ್ಲ ಸರ್ ಇಲ್ಲಿ. ಪುಷ್ಪ ಅವರ, ಈಗ ಈ ರೀತಿಯ ಘಟನೆ ಆಗಿದೆ ಫಸ್ಟ್ ಟೈಮ್ ಅಥವಾ ಈ ರೀತಿಯ ಗಣೇಶನ ಕೂರಿಸುವಂತ ಸಂದರ್ಭದಲ್ಲಿ ಆಗ್ತಿರ್ತಾ? ಇದು ಆಗ್ತಾ ಇದೆ ಸರ್. ಈ ವರ್ಷನೇ ಜಾಸ್ತಿ ಆಗಿರೋದು ಇದು. 3 ವರ್ಷದಿಂದ ಈ ಪರಿಸ್ಥಿತಿ ಇಲ್ಲಿ ಮದ್ದೂರಲ್ಲಿ ಕಾಣ್ತಾ ಇದೆ ಸರ್. ಅದ್ರಲ್ಲೂ ಯಥೇಚ್ಛವಾಗಿ ಈ ಚನ್ನೇಗೌಡ ಬಡಾವಣೆಯಲ್ಲಿ ಸರ್ 3 ವರ್ಷದಿಂದನೂ ಕಂಪ್ಲೇಂಟ್ ಹೋಗ್ತಾನೆ ಇದೆ. ಸುಮಾರು 2,000 ಮಹಿಳೆಯರು ಸೈನ್ ಹಾಕಿ ಅರ್ಜಿ ಕೊಟ್ಟಿದೀವಿ ಸರ್. 2,000 ಮಹಿಳೆಯರು ಸೈನ್ ಹಾಕಿ ಕೊಟ್ಟಿರೋದು ಏನು ಯೂಸ್ ಆಗಿಲ್ಲ ಸರ್. ಪುಷ್ಪ ಅವರ, ಈಗ ಈ ರೀತಿಯ ಕೋಮು ಸಂಘರ್ಷಗಳು ಅಥವಾ ಗಲಾಟೆಗಳು ಮಂಗಳೂರು ಅಥವಾ ಶಿವಮೊಗ್ಗ ಭಾಗದಲ್ಲಿ ನಾವು ಆವಾಗ ಕೇಳ್ತಾನೆ ಇರ್ತೀವಿ. ಬಟ್ ಇದ್ದಕ್ಕಿದ್ದಾಗೆ ಮಂಡ್ಯ ಕಡೆ ಶಿಫ್ಟ್ ಆಗಿದೆಯಲ್ಲ? ಅದೇ ಸರ್, ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಇದು ಹೆಂಗ್ ಆಗ್ತೈತೆ ಅಂತಂದ್ರೆ. ನಾವು ಅವ್ರ ಮನೇಲಿ ಊಟ ಮಾಡಿದೀವಿ, ಅವರು ನಮ್ಮ ಮನೇಲಿ ಊಟ ಮಾಡವ್ರೆ. ಇಲ್ಲಿ ನಮ್ಮ ಬಗ್ಗೆ ಏನು ತಪ್ಪಿಲ್ಲ ಸರ್. ಗಣೇಶನ್ನ ಬಿಡ್ಬಾರ್ದು. ಸರಿ ಆಯ್ತು, ಆ ಕಡೆ ಬರಲ್ಲ ನಾವು, ಬಂದ್ರು ಸೈಲೆಂಟ್ ಆಗಿ ಹೋಗ್ತೀವಿ ಅಂತ ಅಂದು. ಗಣೇಶನ್ನು ಬಿಡ್ಲಿಲ್ಲ, ಸೈಲೆಂಟ್ ಆಗಿ ಹೋಗಿರೋದು. ಮತ್ತೆ ಬಾವುಟ ಕಟ್ಬಾರ್ದು, ಬಾವುಟ ಇಳಿಸ್ತೋ ಸರ್. ಹಿಂದೂ ಧರ್ಮದ ಬಾವುಟನ ನಾವು ಕೆಳಗಡೆ ಇಳಿಸಿದೀವಿ ಸರ್, ಅವ್ರ ಮಾತಿಗೆ ಮರ್ಯಾದೆ ಕೊಟ್ಟು. ಸಾಂಗ್ ಹಾಕ್ಬಾರ್ದು, ಸಾಂಗು ಹಾಕದ್ ಬಿಟ್ಬಿಟ್ಟು ಸರ್. ಅವ್ರು ಮಾತ್ರ 5 ಗಂಟೆಗೆ, ಬೆಳಿಗ್ಗೆ 5 ಗಂಟೆಗೆ, ಸಂಜೆ 6 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ ಅಲ್ಲಾಕ್ ಹೋಗ್ತಾರೆ ಸರ್. ಯಾರು ಕೇಳಿಲ್ಲ ನಾವು, ನಮ್ಮಂಗೆ ಅವರು ಅಂತ ಬಿಟ್ಬಿಟ್ಟು ಸರ್. ಆದ್ರೆ ಇಲ್ಲಿ ನಮ್ಗೆ ನ್ಯಾಯ ಇಲ್ಲ, ನಮ್ಮನ್ನ ಮಲಗಿಸ್ತಾ ಇದಾರೆ ಸರ್. ಅಂದ್ರೆ ಅವರು ಆಜನ್ ಸೌಂಡ್ ಮಾಡಬಹುದು, ಬೇಕಾಬಿಟ್ಟಿಯಾಗಿ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಮಾಡಬಹುದು. ಬಟ್ ಇಲ್ಲಿ ಹಿಂದೂಗಳು ಹಬ್ಬ ಅಂತ ಬಂದಾಗ ಮಸೀದಿ ಮುಂದೆ ಬರಬಾರದು, ಯಾವುದೇ ಕಾರಣಕ್ಕೂ ಸೌಂಡ್ ಮಾಡಬಾರದು ಅನ್ನುವಂಥದ್ದು. ಹಿಂದೂ ಧರ್ಮದವ್ರು ಬರ್ಲೇಬಾರ್ದು ಮಸೀದಿ ಮುಂದೆ ಅಂತವ್ರೆ. ನಾವ್ ಹೇಗ್ ಒಡ್ಡಾಡೋದು? ಊರ್ ಮಧ್ಯದಲ್ಲ ಅವ್ರೆ ಅವರು, ನಾವ್ ಹೇಗ್ ಒಡ್ಡಾಡೋದು? ಅಲ್ಲ, ಗಣೇಶ ಕುರಿಸುವಂತ ಸಂದರ್ಭದಲ್ಲಿ ಆವಾಗ್ಲೂ ಗಲಾಟೆ ಆಯ್ತಾ ಹೇಗೆ? ಗಣೇಶನ ತರುವಂತ ಸಂದರ್ಭದಲ್ಲಿ ಆವಾಗ್ಲೂ ಗಲಾಟೆ ನಡೆದಿತ್ತಾ ಹೇಗೆ ಅಂತ? ಗಣೇಶನ್ನ ತಗೊಂಡಿ ಮುಂದೆ ಹೋಗವ್ರೆ, ಮಸೀದಿನೂ ಬಿಟ್ಟು ಮುಂದೆ ಹೋಗ್ಬಿಟ್ಟವ್ರೆ. ಹೋಗಿದ್ ವಿತಿನ್ 2 ಸೆಕೆಂಡ್ಗೆ ಲೈಟ್ ಆಫ್ ಆಗೈತೆ ಸರ್. ಇಡೀ ಬೀದಿ ಲೈಟ್ ಆಫ್ ಮಾಡವ್ರೆ.
ಬೀದಿ ಲೈಟ್ ಆಫ್ ಮಾಡಿ ಪೊಲೀಸ್ ಅವರು ಇದ್ರೂನು ಕೂಡ ಬೀದಿ ಲೈಟ್ ಆಫ್ ಮಾಡಿ ಕಲ್ಲು ತೂರಾಟ ನಡೆದಿದೆ ಸರ್. ಮನೆ ಮೇಲೆ ನಿಂತ್ಕೊಂಡು ಎಸ್ತಿರೋದು, ಮಕ್ಳನ್ನು ನೋಡದೆ ಮಕ್ಳ ಮೇಲೆಲ್ಲ ಎಸ್ತವ್ರೆ ಸರ್. 5 ಜನ ಈಗ ತುಂಬಾ ಸೀರಿಯಸ್ ಆಗಿ ಮಂಡ್ಯ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗೋದು ಸರ್. ಪುಷ್ಪ ಅವರೇ, ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಪೊಲೀಸ್ನವರು ಬಂದಿದ್ದಾರಾ? ಕೊನೆಗೂ ಕೂಡ ವಿಸರ್ಜನೆ ಮಾಡೋದಕ್ಕೆ ಅವಕಾಶ ಇದೆಯಾ, ಹೇಗೆ? ವಿಸರ್ಜನೆ ಆಗಿದೆ ಸರ್ ಗಣೇಶಂದು. ಅಂದ್ರೆ ಸೈಲೆಂಟ್ ಆಗಿ ತಗೊಂಡೋಗಿ ಹಂಗೆ ಬಿಟ್ಬಿಟ್ಟು ಸುಮ್ನೆ ಬಂದ್ಬಿಟ್ಟಿದ್ದಾರೆ. ಈಗ ಪೊಲೀಸ್ ಅವರು ಕೂಡ ಕಾವಲು ಇದ್ದಾರೆ, ಎಲ್ಲರೂ ಮನೇಲಿ ಸೇರ್ಸಿದ್ದಾರೆ ಸರ್. ನಾಳೆ ಏನಾಗುತ್ತೆ ಅನ್ನೋದು ಕಾದ್ ನೋಡ್ಬೇಕು ಸರ್. ನಾಳೆ ನಮಗ್ ನ್ಯಾಯ ಸಿಕ್ಲಿಲ್ಲ ಅಂದ್ರೆ ಒಬ್ರು ಮನೇಲಿ ಇರಲ್ಲ ಸರ್. ಹಳ್ಳಿನೇ ನುಗ್ತೀವಿ ಸರ್ ನಾವು. ಓಕೆ ಓಕೆ, ಥ್ಯಾಂಕ್ ಯು ಪುಷ್ಪ ಅವರೇ, ಜಿ ಕನ್ನಡ ಜೊತೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು ಸರ್. ಬಟ್ ಅದು ತಗರ ಬಿಟ್ಟು ಮುಂದೆ ಹೋಗಿತ್ತು ಸರ್. ಮಸೀದಿ ಬಿಟ್ಟು ಒಂದು ಆಲ್ಮೋಸ್ಟ್ ಒಂದು ಅರ್ಧ ಒಂದು 2-3 ಇದಷ್ಟು ಬಿಟ್ಟು ಹೋಗಿತ್ತು ತಾಸು. ಅದು ಏನಾಯ್ತು, ಅವರು ಬಾವುಟ ಎಲ್ಲ ತರಿಸ್ತಿದ್ರು. ಆರಿಸ್ಬೇಕಾದ್ರೆ ಮತ್ತು ಡಿ ಜೆನು ಗಣಪತಿ ಎಲ್ಲ